ಆಚೆಯ ಖಾರ ಪುಡಿ ಅಂತೆ ಸಖತ್ತು ಸ್ಪೈಸಿ ಐತಪ್ಪ. ನಮ್ಮಮ್ಮ ಪ್ಯಾಕೆಟಿಗಾಗಲೇ ಸ್ಟಾರ್ಟ್ ಮಾಡಿದ್ರು, ಹಾಕ್ತಾ ಇದ್ದಾರೆ. ಗೈಸ್ ಮಣ್ಣು ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ, ಕಪ್ಪು ಮಣ್ಣು ನೋಡೋದಕ್ಕೆ. ಅಮ್ಮ ಅಡಿಕೆ ಸಸಿನ ಗಿಡ ಮಾಡೋದಕ್ಕೆ ಪ್ಯಾಕೆಟಲ್ಲಿ ಹಾಕಿಡ್ತಾ ಇದ್ದಾರೆ. ಸಸಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನಮ್ಮನೆಗೆ ಬಿಸಿ ಬಿಸಿಯಾಗಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇವತ್ತು ನಮ್ಮನೇಲಿ ಮಾಡಿರೋಂಥ ಬಿರಿಯಾನಿ ಡಿಫ್ರೆಂಟ್ ಬಿರಿಯಾನಿ. ಅಮ್ಮ ಅಡಿಕೆ ಗಿಡ ಕೊಟ್ಟೆ ಮಾಡಿ ಅದಕ್ಕೆ ನೀರು ಹಾಕ್ತಾ ಇದ್ದಾರೆ. ಬಿರಿಯಾನಿ ಒಗ್ಗರಣೆ ಹಾಕ್ತಾ ಇದ್ದಂಗೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಬಿರಿಯಾನಿಯಲ್ಲಿ ಬಿರಿಯಾನಿ ಎಲೆ ಇದ್ರೇನೆ ಸೂಪರ್ ಟೇಸ್ಟ್ ಕೊಡುತ್ತೆ. ಈಗ ಪ್ಯಾಕೆಟ್ ಅಲ್ಲಿ 1 ವರ್ಷದ ತನಕ ಇವನ್ನ ರಕ್ಷಣೆ ಮಾಡಬೇಕು, ಇವನ್ನ ಪೋಷಣೆ ಮಾಡಬೇಕು, ಒಂದು ಮಗು ನೋಡ್ಕೊಂಡಂಗೆ ನೋಡ್ಕೋಬೇಕು. ಟೋಟಲಿ ಇಷ್ಟು ಸಸಿನ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಬ್ಲಾಗ್. ಇವತ್ತು ಈಗಷ್ಟೇ ಮಲ್ಕೊಂಡು ಎದ್ದು ಬಂದೆ. ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡು ಎದ್ದು ಬಂದೆ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಗೊತ್ತಾ? ಹೊರಗಡೆ ಅಂತೂ ಸಖತ್ತಾಗಿ ಗಾಳಿ ಬೀಸ್ತೈತೆ. ಈಗ ಸ್ವಲ್ಪ ಬಿಸಿಲು ಬಿಟ್ಟು ಸ್ವಲ್ಪ ಮಳೆ ಮೋಡ ಆಗಿರೋದಕ್ಕೂ ಈ ಗಾಳಿ ಬೀಸ್ತಾ ಇರೋದಕ್ಕೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಿದ್ದಂಗೆ ನಮ್ಮಮ್ಮನ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿದೆ ಹಿಂದ್ಗಡೆ. ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ತುಂಬ ಜನ ನೋಡಿರ್ಬೋದು, ಏನೋ ಗೊತ್ತಿಲ್ಲ, ನೋಡ್ದೇನೂ ಇರಬಹುದು. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮಮ್ಮ ಅಡಿಕೆನ ಅದು ಸ್ವಲ್ಪ ಹುಟ್ಟೋದಕ್ಕೆ, ಗಿಡ ಆಗಿ ಹುಟ್ಟುತ್ತಲ್ವ, ಅದಕ್ಕೆ ಅಡಿಕೆನ ಪ್ಯಾಕೆಟಿಗೆ ಹಾಕಿಬಿಟ್ಟು ಮೊಳಕೆ ಬಂದಿರೋ ಅಡಿಕೆನ ಪ್ಯಾಕೆಟಿಗೆ ಹಾಕಿ ಗಿಡ ಬರೋಕ್ಕೆ ಇಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಏನು ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡೋಣ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ. ಚೆನ್ನಾಗಿ ಗೊಬ್ಬರದ ಮಣ್ಣನ್ನೇ ತಗೊತಾ ಇದ್ದಾರೆ. ನೋಡಿ, ಗೊಬ್ಬರದ ಮಣ್ಣು ಹತ್ರ ಬಂದು ಚೆನ್ನಾಗಿ ಎತ್ತಾ ಇದ್ದಾರೆ. ಇದಷ್ಟು ಗೊಬ್ಬರನೇ ಫುಲ್ಲು ನಿಂತುಬಿಟ್ರು ಅಂದರೆ ಸಾಕು ಕೆಲಸಕ್ಕೆ. ಕೊಚ್ಚೋದು ಕಡಿಯೋದು. ನಾನೇನು ಕಡಿಮೆ ಅಂತ ಹೇಳಿ ನನ್ನ ಮಗ ಆ ಥರವ ಏನು ಸುಮ್ಮನೆ ಇಲ್ಲ. ಇಲ್ಲಿ ನೋಡ್ರಿ, ನಮ್ಮ ಅಮ್ಮಮ್ಮ ಮಾಡ್ತಾಯಿತ್ತೆ, ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಇವನು ಎಷ್ಟು ಚೆನ್ನಾಗಿ ಎಂತ ಅಂತಾರೆ ಇದಕ್ಕೆ, ಕೊಚ್ತಾ ಇದ್ದಾನೆ ನೋಡ್ರಿ. ಹೌದು ಬಿಡಚ್ಚಿನ, ನೀನೇ ಭಾಳ ಚಂದ ಮಾಡ್ತಾ ಇರೋದು ಇವಾಗ. ಈಗ ನೋಡಿದ್ರಲ್ವ ಗೈಸ್, ಅದೇ ಮಣ್ಣನ್ನ ಇವಾಗ ಪ್ಯಾಕೆಟ್ ಕೊಟ್ಟೆ ಥರ ಮಾಡಿ ಕಪ್ಪು ಕಲರ್ ಪ್ಯಾಕೆಟ್ ಅಲ್ಲಿ ಹಾಕಿಬಿಟ್ಟು ಮಣ್ಣು ಹಾಕಿ ಅದರೊಳಗೆ ಬೀಜ ಹಾಕ್ತಾರಂತೆ. ಹೆಂಗೆ ಹಾಕ್ತಾರೋ ನೋಡೋಣ ಬನ್ನಿ. ನೋಡಿ ಗೈಸ್, ಕವರ್ ತಗೊಬಂದರು. ಯಾವ ಥರ ಐತಮ್ಮ ಕವರ್? ತೋರ್ಸಮ್ಮ ಕವರ್ ತೋರಿಸಿ. ಅಡಿಕೆ ತೋರಿಸ್ರಿ. ಅಡಿಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನಾನು ಹಿಂಗಿರುತ್ತೆ ಅಂದ್ಕೊಂಡಿರಲಿಲ್ಲ. ನೋಡು, ತುಂಬ ಚೆನ್ನಾಗಿದೆ. ನಾನೆಲ್ಲೋ ಸಣ್ಣಕ್ಕೆ ಶುಂಠಿ ಮೊಳಕೆ ಬರುತ್ತಲ್ಲ ಹಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದನ್ನು ಒಂದು ಕವರ್ ತೋರಿಸಮ್ಮ. ಕವರ್ನ ಒಳಗೆ ಹೆಂಗೆ ಒಂದು ಕಪ್ಪು ಕವರ್ ಗೊತ್ತಿರುತ್ತೆ ಆಲ್ಮೋಸ್ಟ್. ನೋಡಿ ಆಮೇಲೆ ತೋರಿಸ್ತೀನಿ. ಅವ್ರು ಮಾಡ್ತಾ ಇರ್ಬೇಕಾದ್ರೆ ತೋರಿಸ್ತೀನಿ. ಸುಮ್ಮನೆ ಏನು ಕೆಲಸ ಕೊಡೋದು, ಹೇಗೂ ಇದೇ ಕೆಲಸ ಮಾಡ್ತಾರಲ್ವಾ, ಅವಾಗ ತೋರಿಸ್ತೀನಿ. ಈ ಥರ ಒಂದು 20-25 ತಂದಿರಿನಲ್ಲ ನಮ್ಮ ಅಡಿಕೆನ ಇದಕ್ಕೆ ಪ್ಯಾಕೆಟ್ ಮಾಡಿ ಮುಂದಿನ ವರ್ಷಕ್ಕೆ ಗಿಡ ಆಗುತ್ತೆ. ಗಿಡ ಅಂದರೆ ಸ್ವಲ್ಪ ದೊಡ್ಡ ಆಗುತ್ತೆ. ಆವಾಗ ನೆಲದಲ್ಲೇ ಹಾಕಿ ನೆಡ್ಬೋದು. ಈಗ ಪ್ಯಾಕೆಟಲ್ಲಿ 1 ವರ್ಷದ ತನಕ ಇವನ್ನ ರಕ್ಷಣೆ ಮಾಡಬೇಕು, ಇವನ್ನ ಪೋಷಣೆ ಮಾಡಬೇಕು, ಒಂದು ಮಗು ನೋಡ್ಕೊಂಡಂಗೆ ನೋಡ್ಕೋಬೇಕು. ಆ ಥರ ಮಾಡ್ತಾರೆ. ನೋಡಿ, ಈ ಥರ ಪ್ಯಾಕೆಟ್ ಕೊಟ್ಟೆ ಆ ಥರದ್ರೊಳಗೆ ಹಾಕಿ ಬಿಡ್ತಾರೆ. ಇದಕ್ಕೆ ಒಳ್ಳೆ ಮಣ್ಣನ್ನೇ ತಗೊತಾ ಇದ್ದಾರೆ, ಒಳ್ಳೆ ಗೊಬ್ಬರದ ಮಣ್ಣು. ನೋಡೋಣ ಯಾವ ಥರ ಬೆಳೆಯುತ್ತೆ ಅಂತೇಳಿ. ನಾನು ಇರಷ್ಟು ದಿನ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನಮ್ಮಮ್ಮ ಪ್ಯಾಕೆಟಿಗಾಗಲೇ ಸ್ಟಾರ್ಟ್ ಮಾಡಿದ್ರು, ಹಾಕ್ತಾ ಇದ್ದಾರೆ ಮಣ್ಣನ್ನ. ಭಾಳ ಸಣ್ಣ ಆಯ್ತೇನೋ ಅಂತ ಅನ್ಕೊತಾ ಇತ್ತು ನಮ್ಮಮ್ಮ. ಪ್ಯಾಕೆಟು ಈ ಥರ ನೀಟಾಗೆ ಮಧ್ಯಕ್ಕೆ ಹಾಕ್ತೀರಾ ಇಲ್ಲ ಮೇಲೆ ನೆಡ್ತೀರಾ? ಚೆನ್ನಾಗಿ ಕುತ್ಕೊಬಿಟ್ಟಿದ್ದಾರೆ ನಮ್ಮಮ್ಮ ಊರಿ. ಹಾಕಿದ್ರಾ? ನಾನು ಒಂಚೂರು ನೋಡ್ತೀನಿ. ನೋಡಿ, ಈ ಥರ ಮಣ್ಣು ಹಾಕಿ ಮಧ್ಯದಲ್ಲಿ ಅಡಿಕೆನ ಇಟ್ಬಿಟ್ಟು ನೀಟಾಗಿ ಸಸಿ ಮೇಲ್ ಬರೋ ಥರ ಇಟ್ಟು ಸುತ್ತ ಮಣ್ಣು ಹಾಕಿ ಇಟ್ಟರೆ ಅಲ್ಲಿಗೆ ಅಡಿಕೆ ಪ್ಯಾಕೆಟ್ ರೆಡಿ ಆಗುತ್ತೆ. ಈ ಥರನೇ ಸುಮಾರಷ್ಟು ಸಸಿನ ತಗೊಬಂದಿದ್ದಾರೆ. ಅದನ್ನೆಲ್ಲದನ್ನು ಪ್ಯಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಇಲ್ಲಿ ಹಿಂದ್ಗಡೆ ಕುತ್ಕೊಂಡಿರೋದ್ರಿಂದ ಇವಾಗ ಮಳೆ ಬೇರೆ ಬಂದು ಹೋಗ್ತಾ ಇದೆ ಅಲ್ವಾ. ನೋಡಿ, ಅದಕ್ಕೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಆಗಿದ್ವು. ಅಮ್ಮ ಮಾಡಲಿ, ಆಮೇಲೆ ಬರೋಣ ಅಂತ ಹೇಳಿ ನಾನು ಒಳಗಡೆ ಹೋದೆ. ಹೆಂಗೈತಾ ನೋಡಿಲ್ಲ, ತಡಿ ನೋಡೋಣ. ಹೆಂಗೆ ರೌಂಡ್ ಹಾಕಿತಾ? ಹೌದಲ್ಲ ಚಿನ್ನ, ರೌಂಡ್ ಮಾಡಿತೆ.
ಕಂಪ್ಲೀಟಾಗಿ ಎಲ್ಲ ಸಸಿನ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ನೋಡಿ ಹೇಗೆ ಕಾಣಿಸ್ತಾ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು 1 ವರ್ಷಕ್ಕೆ ಸುಮಾರಷ್ಟು ಹೈಟ್ ಬರುತ್ತೆ, ಪರವಾಗಿಲ್ಲ. ಅವಾಗ ಈ ಕವರ್ನ ರಿಮೂವ್ ಮಾಡಿಬಿಟ್ಟು ನೆಲದಲ್ಲಿ ಮತ್ತೆ ನೆಡಬಹುದು. ಈಗ ಅವ್ನು ನೆಡಕ್ಕೆ ಬರಲ್ಲ, ಇದೇ ಥರನೇ ನೋಡ್ಕೋಬೇಕಾಗುತ್ತೆ ಚೆನ್ನಾಗಿ. ಇದಕ್ಕೆ ನಮ್ಮಮ್ಮ ನೀರು ಹಾಕೋಣ ಅಂತ ಹೇಳಿ ನೀರು ತಗೊಬರ್ತಾ ಇದ್ದಾರೆ. ಇನ್ನು ಲೈಟಾಗಿ ನೀರು ಹಾಕ್ತಾ ಅದನ್ನು ನೋಡ್ಕೊತಾ ಇರಬೇಕು. ಹೇಳಿದ್ನಲ್ವ, ಸಣ್ಣ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊತಾ ಇರಬೇಕು. ಅವು ಚೆನ್ನಾಗಿ ಬರುತ್ತೆ. ಎಲ್ಲೋ ಹೋದರೆ 1-2 ಹೋಗಬಹುದು ಅಂತ ಅನ್ಕೊತಾ ಇದ್ದಾರೆ. ಮುಂದಿನ ವರ್ಷ ನೆಲ ಹಾಕೋಷ್ಟೊತ್ತಿಗೆ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ನೀರು ಹಾಕ್ತಾ ಇದ್ದಾರೆ ನಮ್ಮಮ್ಮ. ಒಂದೊಂದರಲ್ಲಿ ಮೊಳಕೆ ಹೊರಗಡೆ ಬಂದಿಲ್ಲ, ಇನ್ನು ಲೈಟಾಗಿ ಕಾಣಿಸ್ತಾ ಇದೆ ಅಷ್ಟೇನೆ. ಒಂದೊಂದು ಮಾತ್ರ ಸ್ವಲ್ಪ ಗಿಡದ ಥರ ಕಾಣಿಸ್ತಾ ಇದೆ. ಹಾಗೆ ತುಂಬ ದಿನ ಆಗಿತ್ತು ನಮ್ಮನೇಲಿ ಬಿರಿಯಾನಿ ಮಾಡಿದೆ. ಹಾಗಾಗಿ ಇವತ್ತು ನಾವು ಬಿರಿಯಾನಿ ಮಾಡೋಣ ನೈಟ್ ಊಟಕ್ಕೆ ಅಂತ ಹೇಳಿ ಅನ್ಕೊತಾ ಇದ್ವಿ. ಈ ಕೆಲಸ ಮುಗ್ದಾದ್ಮೇಲೆ ಒಳಗಡೆ ಹೋಗಿ ಇನ್ನು ಬಿರಿಯಾನಿ ಮಾಡೋದಿದೆ. ಇವತ್ತೇನಪ್ಪ ಸ್ವಲ್ಪ ಚೇಂಜಸ್ಸು ಅಂದರೆ, ಯಾವಾಗಲೂ ನಮ್ಮಮ್ಮ ಬಿರಿಯಾನಿ ಮಾಡ್ತಾಯಿದ್ರು. ಇವತ್ತು ನಾನೇ ಬಿರಿಯಾನಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ನಮ್ಮಮ್ಮ ಬಿರಿಯಾನಿ ಎಲೆ ಅಂತಲೇ ಸಿಗುತ್ತೆ ಈ ಕಡೆ, ಅದು ಎಲೆ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಬಿರಿಯಾನಿ ಎಲೆ ತಗೊಬರ್ತೀವಿ ಅಂತ ಹೇಳಿ ನಮ್ಮಮ್ಮ ಆ ಥರ ಹೊರಟರು. ಇಲ್ಲೇ ಪಕ್ಕದ ಮನೆಯಲ್ಲಿ ಬಿರಿಯಾನಿ ಎಲೆ ಸಿಗುತ್ತೆ. ಯಾಕಂದರೆ ಆ ಬಿರಿಯಾನಿ ಎಲೆ ಇಲ್ಲ ಅಂದರೆ ಬಿರಿಯಾನಿಯಲ್ಲಿ ಸ್ಮೆಲ್ಲೇ ಬರಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಯಾವಾಗ್ಲೂ ಆ ಎಲೆ ಹಾಕಿ 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 ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಹೋಗ್ತಾ ಇದ್ದಾರೆ ಇವರು. ಹೋಗಿ ಬಂದು ತಗೊಬಂದ್ಮೇಲೆ ನಾವು ಬಿರಿಯಾನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮ ಅಥರ್ವಂಗೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಸಾಕು, ಫುಲ್ ಖುಷಿ, ಬಾಯ್ ಹೇಳಿ ಹೋಗ್ತಾ ಇದ್ದಾನೆ. ಅವನಿಗೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಹೊರಗಡೆ ತಿರ್ಗೋದು ಅಂದರೆ ತುಂಬ ಖುಷಿ. ಹಂಗೆ ಹೋಗ್ಬಿಟ್ಟು ಬೇಗನೆ ಬಂದರು, ಜಾಸ್ತಿ ಟೈಮ್ ಏನು ತೊಗೊಳ್ಲಿಲ್ಲ. ಬಿರಿಯಾನಿ ಎಲೆ ಅಂದರೆ ಇದು ಬೇರೆದು ಪಲಾವ್ ಎಲೆ ಥರ ಸಿಗುತ್ತಲ್ವ, ಆ ಥರದ್ದಲ್ಲ. ಇದು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಈ ಥರ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಇದನ್ನು ಕಟ್ ಪೀಸ್ ಮಾಡಿ ಹಾಕ್ತಾರೆ. ನಾವು ಇದಕ್ಕೆ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ. ನೀವೇನಂತ ಹೇಳ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಚಿಕನ್ ತಗೊಬಂದಿದ್ದಾರೆ. ಚಿಕನ್ ತಗೊಬಂದು ಇನ್ನು ಪ್ರಿಪೇರ್ ಮಾಡೋದೊಂದೇ ಬಾಕಿ ಇದೆ. ಚಿಕನ್ ಇವತ್ತೇನು ಗೊತ್ತಾ, ತುಂಬ ದಿನ ಆಯಿತು. ತುಂಬ ದಿನ ಆದಮೇಲೆ ತುಂಬ ಅಂದರೆ ಜಾಸ್ತಿ ತುಂಬ ದಿನ ಅಲ್ಲ, ಇತ್ತೀಚೆಗೆ ಸ್ವಲ್ಪ ದಿನ ಗ್ಯಾಪ್ ಮಾಡಿದ್ವಿ. ಚಿಕನ್ ಬಿರಿಯಾನಿ ಮಾಡಿಲ್ಲ. ಅದರಲ್ಲಿ ಇವತ್ತು ಬೇರೆ ಥರ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಷ್ಟು ದಿನ ನಮ್ಮ ಅಮ್ಮನೇ ಯಾವಾಗಲೂ ಬಿರಿಯಾನಿ ಮಾಡ್ತಿತ್ತು. ಪ್ರತಿ ಬ್ಲಾಗ್ನಲ್ಲೂ ನಾನು ಅಮ್ಮ ಮಾಡೋ ಬಿರಿಯಾನಿ ಅಂತಲೇ ಅಪ್ಲೋಡ್ ಮಾಡ್ತಾಯಿದ್ದೆ. ಇವತ್ತೇನಪ್ಪ ಸ್ಪೆಷಲ್ ಗೊತ್ತಾ, ಸಣ್ಣದೊಂದು ಚೇಂಜಸ್. ಸ್ಪೆಷಲ್ ಅಲ್ಲ, ಏನು ಅಂದರೆ ಇವತ್ತು ಬಿರಿಯಾನಿ ನಾನು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಎಲ್ಲ ಕಟ್ ಮಾಡ್ಕೊಡ್ತಾರೆ, ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಒಳಗೆ ಸುಮಾರು ಟೈಪ್ ಮಾಡ್ತಾರೆ, ಅದರಲ್ಲಿ ನಾನು ಒಂಥರ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದನ್ನೇ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಮಿಸ್ ಮಾಡಿದ್ರೆ ಈ ವಿಡಿಯೋನ ನೋಡ್ತಾ ಇರಿ, ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವತ್ತಿನ ಬ್ಲಾಗೇ ನಮ್ಮದು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಹೇಳಿ, ನೀನು ಹೇಳು. ಜಾಸ್ತಿ ಏನು ಚಿಕನ್ ಬಿರಿಯಾನಿ ಮಾಡ್ತಾಯಿಲ್ಲ, ಜಸ್ಟ್ ಅರ್ಧ kg ಚಿಕನ್ ತರಿಸ್ಕೊಂಡಿದ್ದೀವಿ, ಸಾಕು. ನಾನು ನಮ್ಮಮ್ಮ ಇಬ್ಬರೇ ಇವಾಗ ಚಿಕನ್ ತಿನ್ನೋರು ಅಂತ. ನಮ್ಮ ಅಪ್ಪಾಜಿನೂ ಪೇಷೆಂಟು, ಅವರು ತಿನ್ನಲ್ಲ ಚಿಕನ್ನು. ನಮ್ಮ ಅಥರ್ವ ಅಂತೂ ಬಿರಿಯಾನಿ ರೈಸಲ್ಲಿರೋ ಚಿಕನ್ ತಿನ್ನಲ್ಲ, ನಾನು ಕೂಡ ತಿನ್ನಲ್ಲ. ಬಿರಿಯಾನಿ ರೈಸಲ್ಲಿ ಚಿಕನ್ ಇಲ್ಲ ಅಂದರೆ ಆ ರೈಸ್ ಕೂಡ ಟೇಸ್ಟ್ ಆಗಲ್ಲ. ಹಾಗಾಗಿ ಒಂದು ಅರ್ಧ kg ಚಿಕನ್ ಆದರೂ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಫಸ್ಟ್ ನಾನು ಇವಾಗ ಚಿಕನ್ನೆಲ್ಲ ನೀಟಾಗಿ ತೊಳೆದು ಇದಕ್ಕೊಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಕಲಸಿಡಬೇಕು. ಬನ್ನಿ ಏನೇನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ. ಚಿಕನ್ನ 2-3 ಸರಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬಿಡೋಣ. ಫಸ್ಟು ಚಿಕನ್ ಎಲ್ಲ ನೀಟಾಗಿ ತೊಳೆದು ನೀಟಾಗಿ ಕ್ಲೀನ್ ಆಗಿದೆ. ಇಲ್ಲಿ ಪೀಸ್ಗಳು ಸರಿಯಾಗಿ ರೌಂಡಾಗಿ ಕಟ್ಟಾಗಿರಲ್ಲ, ಅದೇ ಪ್ರಾಬ್ಲಮ್ಮು. ನೋಡಿ ಯಾವ ಥರ ಕಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಈ ಥರ ಎಲ್ಲ ಇರಬಾರ್ದು, ಒಂದೊಂದಾಗಿ ನಾವೇ ಕಟ್ ಮಾಡ್ಕೋಬೇಕು. ನಮ್ಮ ಕಡೆ ಸೈಡಲ್ಲೆಲ್ಲ ಸಿಟಿಲೆಲ್ಲ ತಗೊಬಂದರೆ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಈ ಹಳ್ಳಿಲಿ ಪ್ರಾಬ್ಲಮ್ ಅಂದರೆ ಇದೆ. ಇದು ನೋಡಿ ಎಷ್ಟು ಉದ್ದಕ್ಕಿದೆ. ಓಕೆ ಗೈಸ್, ಇವಾಗ ನಾನು ಚಿಕನ್ನಿಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ, ಫಸ್ಟು ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಮೊಸರು ಹಾಕ್ತೀನಿ. ಮೊಸರು ಹಾಕಬೇಕು ಬಿರಿಯಾನಿ ಅಂದರೆ, ಆವಾಗ ಒಂಥರ ಚೆನ್ನಾಗಿ ಟೇಸ್ಟ್ ಬರೋದು. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಖಾರ ಪುಡಿ ಅಂತೂ ಸಖತ್ತು ಸ್ಟ್ರಾಂಗ್ ಇದೆ. ಇದನ್ನು ಕೈಯಲ್ಲಿ ಹಾಕಿ ಕಲಸೋಷ್ಟೊತ್ತಿಗೆ ಸಖತ್ತು ಕೈಯೆಲ್ಲ ಉರಿಯುತ್ತೆ, ಅಷ್ಟೊಂದು ಖಾರ ಇದೆ. ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತೀನಿ.
ಇಷ್ಟನ್ನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಚಿಕನಿಗೆ ಎಲ್ಲ ಕಡೆ ಅಂಟೋ ಥರ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಕೈಯೆಲ್ಲ ಬಗ ಬಗ ಅನ್ನುತ್ತಿವಾಗ, ಆದ್ರೂ ಇವಾಗ ಕಲಸಿ ಇಡ್ತೀನಿ. ಕಲಸೋಕ್ಕೆ ಹೆದರಿಕೆ ಆಗ್ತಾಯಿತ್ತು ನನಗೆ. ಇದು ಖಾರ ಪುಡಿ ಅಮ್ಮ, ಇದು ಖಾರ ಪುಡಿ ಮನೆಗೆ ಮಾಡಿಸಿದ್ದ ಇಲ್ಲಾಂದರೆ ರೆಡಿಮೇಡಾ? ಆಚಿಯ ಖಾರ ಪುಡಿ ಅಂತೆ. ಸಖತ್ತು ಸ್ಪೈಸಿ ಐತಪ್ಪ ನಿಜವಾಗ್ಲೂ. ಕೈಯೆಲ್ಲ ಬಗ ಬಗ ಅನ್ನುತ್ತೆ, ಆ ರೇಂಜಲ್ಲಿ ಖಾರ ಆಗುತ್ತೆ. ಇಷ್ಟನ್ನ ಕಲಸಿ ಉಪ್ಪು ಹಾಕೋಬೇಕು. ಇದಕ್ಕೆ ಉಪ್ಪೇ ಹಾಕಿಲ್ಲ. ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಬಿಡೋಣ ಸ್ವಲ್ಪ ಹೊತ್ತು. ನಮ್ಮಮ್ಮ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಟೊಮೊಟೊ ಕಟ್ ಮಾಡಿ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಪುದೀನ ಸೊಪ್ಪು ಬೇಕಿತ್ತು, ಇವತ್ತು ಪುದೀನ ಸೊಪ್ಪು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಿ ಪುದೀನ ಸೊಪ್ಪನ್ನ ಸ್ಕಿಪ್ ಮಾಡಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿಗೆ ಎಸೆನ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಏನೇನು ಬೇಕು ಅಂತ ಹೇಳಿ. ಹಾಗೆ ಸ್ವಲ್ಪ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿನ ಹಾಕಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೂಡ ಇದರಲ್ಲೇ ಹಾಕೋಬೋದು. ನಾನು ಪೇಸ್ಟ್ ಹಾಕಿರೋದ್ರಿಂದ ಜಸ್ಟ್ ಹಸಿ ಈರುಳ್ಳಿನ ಹಾಕಿ ಸ್ವಲ್ಪ ಬಿರಿಯಾನಿ ಪೌಡರ್ ಬರುತ್ತಲ್ವ, ಆ ಪೌಡರ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ದಪ್ಪವಾಗಿರೋದ್ರಿಂದ ಮಿಕ್ಸಿಯಾಗಿ ಬಂದರೆ ನೈಸಾಗಿ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಇದನ್ನು ಮಿಕ್ಸಿ ಹಾಕ್ಕೊಂಡು ಒಂದೆರಡು ರೌಂಡ್ ತಿರ್ಸ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಪೇಸ್ಟಾಗಿ ಬಂದರೆ ನಮಗೆ ಒಗ್ಗರಣೆ ಹಾಕೋಬೇಕಾದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಾ ಇರುತ್ತೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾಯೋ ತನಕ ಇಟ್ಬಿಟ್ಟು ಆಮೇಲೆ ಈ ಬಿರಿಯಾನಿ ಎಸೆನ್ಸ್ ಎಲ್ಲ ಹಾಕಿ ಬಿರಿಯಾನಿ ಎಲೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಚೆನ್ನಾಗೇ ಬಂತು ಬಿರಿಯಾನಿ, ಈ ಮಸಾಲೆ ಹಾಕೋ ತನಕ. ಆಮೇಲೆ ಏನಾಯಿತು ಅಂದರೆ ಅಥರ್ವನ ಜೊತೆ ಮಾತಾಡ್ತಾ ಏನೋ ಒಂದು ಮನೆಯಲ್ಲಿ ಅವನ ಜೊತೆ ತೀಟೆ ಮಾಡ್ಕೊತ ಮರ್ತೇ ಹೋದೆ ನಾನು. ಏನು ಮರ್ತೋದೆ ಅಂದರೆ ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೊಟೊ ಹಾಕೋದನ್ನ ಮರ್ತೋಗಿ ಡೈರೆಕ್ಟಾಗಿ ಚಿಕನ್ ಹಾಕಿಬಿಟ್ಟೆ. ಇಲ್ಲೇ ಆಗೋಯ್ತು ಮಿಸ್ಟೇಕು. ಹಾಗಾಗಿ ಏನಾಗ್ಬಿಡುತ್ತೋ ಬಿರಿಯಾನಿ ಅಂತ ಹೇಳಿ ಆಮೇಲೆ ಟೆನ್ಷನ್ ಆಯಿತು. ಆಮೇಲೆ ಮತ್ತೊಂದು ಬೇರೆ ಬಾಣಲಿ ಇಟ್ಬಿಟ್ಟು ಎಕ್ಸ್ಟ್ರಾ ಸಪ್ರೇಟಾಗಿ ಮತ್ತೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಹಸಿಮೆಣಸು ಹಾಗೆ ಟೊಮೊಟೊನ ಎಲ್ಲದನ್ನು ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ಪಕ್ಕದಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಇನ್ನೇನು ಮಾಡೋದು, ಆಪ್ಷನ್ ಇಲ್ಲ ಅಲ್ವಾ, ಹಾಗಾಗಿ ಇದನ್ನೇ ಫ್ರೈ ಮಾಡಿ ಆ ಚಿಕನಿಗೆ ಹಾಕೋಣ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಬೇರೆ ಆಪ್ಷನ್ನೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಈ ಥರ ಮಾಡೋದ್ರಿಂದ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ, ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಬೇಜಾರಾಯಿತು, ಏನಪ್ಪ ಚಿಕನ್ ಮಾಡೋಣ ಅಂತೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಹೀಗೆ ಮಾಡಿಬಿಟ್ನಲ್ಲ ಅಂತ ಬೇಜಾರಾಯಿತು. ಸರಿ, ಹೇಗೋ ಆಯ್ತಲ್ಲ ಅಂತೇಳಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ಬಾಯ್ಲ್ ಮಾಡ್ಕೊಂಡು ಅಲ್ಲೇ ಈ ಪಕ್ಕದಲ್ಲಿ ಚಿಕನ್ ಬಾಯ್ಲ್ ಆಗ್ತಾ ಇತ್ತಲ್ವ, ಬೇಯ್ತಾ ಇತ್ತಲ್ವ, ಅದಕ್ಕೇ ನಾನು ಇದನ್ನು ಆ್ಯಡ್ ಮಾಡಿದೆ. ಇವಾಗ ಒಂದು ಸ್ವಲ್ಪ ಬಿರಿಯಾನಿ ಸ್ಮೆಲ್ ಥರ ಬರ್ತಾ ಇದೆ. ಆಲ್ರೆಡಿ ಮೊದಲೇ ಬರ್ತಾ ಇತ್ತು, ಆದರೆ ಇದಿಷ್ಟು ಮಸಾಲೆ ಕಡಿಮೆ ಆಗಿತ್ತು. ಈಗ ಒಂದು ಲೆವೆಲ್ಲಿಗೆ ಬಂತು. ಆದ್ರೂ ಇಂಥ ಮಿಸ್ಟೇಕ್ ಮಾಡಬಾರ್ದಿತ್ತು. ನಾನು ಡೈರೆಕ್ಟಾಗಿ ಚಿಕನ್ ಹಾಕಿಬಿಟ್ಟು ತಪ್ಪು ಮಾಡಿಬಿಟ್ಟೆ. ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ ಒಂದು 60% ಬೇಯೋಂಥವರೆಗೂ ಇಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ. ಆಮೇಲೆ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಪೈಸಿ ಎಷ್ಟು ಬೇಕೋ ನೋಡಿಕೊಂಡು ಖಾರ ಪುಡಿನ ಹಾಕೋಬೋದು. ಕಡಿಮೆ ಆದರೆ ಖಾರ ಪುಡಿ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾವು ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿ ಏನು ಬೇಕೋ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಎಷ್ಟು ಅಳತೆ ಅಕ್ಕಿ ಹಾಕ್ತೀವೋ ಅದಕ್ಕೆ ತಕ್ಕಾದಷ್ಟು ನೀರನ್ನ ಹಾಕ್ಕೊತೀವಿ. ನೀರು ಆಲ್ರೆಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಈಗ ನಾವು ನೋಡ್ಕೊತೀವಿ ಉಪ್ಪು ಖಾರ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ. ಏನಾದರೂ ಸ್ವಲ್ಪ ಕಡಿಮೆ ಆಗಂಗಿದ್ರೆ ಈ ಟೈಮಲ್ಲೇ ನಾವು ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕಲರ್ನ ಹಾಕ್ತಾ ಇದ್ದೀನಿ. ಕಲರ್ ಹಾಕೋದ್ರಿಂದ ಬಿರಿಯಾನಿ ಕಲರ್ ಸಖತ್ತಾಗಿ ಬರುತ್ತೆ. ನಾನು ಯಾವಾಗಲೂ ನಮ್ಮ ಮನೇಲಿ ಮಾಡ್ತಾ ಇದ್ದೆ ಈ ಥರ ಬಿರಿಯಾನಿನ. ಆದರೆ ಅಲ್ಲಿ ಮಾಡಬೇಕಾದ್ರೆ ಚೆನ್ನಾಗಿ ಬಂತು. ಇಲ್ಲಿ ಯಾಕೋ ಏನೋ ತುಂಬ ದಿನ ಆಯಿತು ಗ್ಯಾಪ್ ಮಾಡಿದ್ದೆ. ಹಾಗಾಗಿ ನಮ್ಮಮ್ಮ ಮಾಡೋ ಬಿರಿಯಾನಿ ಅಷ್ಟು ಟೇಸ್ಟಾಗೇನು ಇರಲಿಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ಮಾಡಿದವರಿಗೆ ಹಂಗೆ ಅನಿಸುತ್ತೇನೋ ಗೊತ್ತಿಲ್ಲ. ಏನೋ ನನಗೆ ನಮ್ಮಮ್ಮ ಮಾಡೋ ಬಿರಿಯಾನಿನೇ ತುಂಬ ಇಷ್ಟ ಆಯಿತು. ಪ್ರಾಸೆಸ್ ಎಲ್ಲ ಕರೆಕ್ಟಾಗಿದೆ. ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಒಗ್ಗರಣೆ ಹಾಕಬೇಕಾದ್ರೆ. ಚೆನ್ನಾಗಿ ನೀರೆಲ್ಲ ಕುದ್ದಾದ್ಮೇಲೆ ಅಕ್ಕಿನ ತೊಳೆದಿಟ್ಕೊಂಡು ಅಕ್ಕಿನ ಹಾಕಿಬಿಟ್ಟು ಮತ್ತೆ
ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಿಗೆ ಅವಾಗವಾಗ ತೆಗೆದು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಕೊತ ಕುದೀತಾ ಇದೆ. ಇಲ್ಲಿಂದ ಸ್ವಲ್ಪ ಹುಷಾರಾಗೆ ನೋಡ್ಕೋಬೇಕು, ಯಾಕಂದರೆ ಹೋಗ್ತಾ ಹೋಗ್ತಾ ಬೇಯ್ತಾ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ನೀರಿರೋ ತನಕ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಅದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಫುಲ್ ಕೆಳಗಡೆಯಿಂದ ಸೀದ್ ಹೋಗ್ತಾ ಬಂದ್ಬಿಡುತ್ತೆ. ಅವಾಗ ತಿರುಗಿಸಿ ನೋಡ್ತಾ ಇರಬೇಕು. ಈ ಸ್ಟೇಜಲ್ಲಿ ಬಂತು ಅಂದರೆ ಏನೋ ಒಂಥರ ಘಮ ಸ್ಮೆಲ್ಲು, ಅದು ಬಿರಿಯಾನಿ ನೋಡೋದಕ್ಕೆ ಒಂಥರ ಚಂದ. ಈಗ ನೋಡಿ ಕಂಪ್ಲೀಟಾಗಿ ಬಿರಿಯಾನಿ ರೆಡಿಯಾಗಿದೆ. ಈ ಥರ ಆಗಿದೆ. ಇನ್ನೊಂಚೂರು ಒಂದು 5 ನಿಮಿಷ ಹಾಗೇ ಬಿಟ್ಬಿಟ್ರೆ ಲೋ ಫ್ಲೇಮಲ್ಲಿ ಇದು ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ನನಗೆ ಸ್ವಲ್ಪ ನೀರು ಇರಬೇಕಾದ್ರೆ ತಿನ್ನೋಕ್ಕೆ ಒಂದು ಸ್ವಲ್ಪ ಆಸೆ, ಹಾಗಾಗಿ ನಾನು ಸ್ವಲ್ಪ ನೀರು ಇದ್ದಂಗೆ ಹಾಕೋಬಿಡ್ತೀನಿ ತಿನ್ನೋಕ್ಕೋಸ್ಕರ. ಹಾಗಾಗಿ ನಾನು ಪಕ್ಕದಲ್ಲಿ ಒಂದು ಪ್ಲೇಟಿಗೆ ರೆಡಿ ಮಾಡಿ ಹಾಕಿಬಿಟ್ಟೆ. ಈ ಕಡೆ ಇರಲಿ ಈ ಪ್ಲೇಟು, ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಮೇಲೆ ತಿನ್ನಿ ಅಂತ ಹೇಳಿ ಬಿರಿಯಾನಿ ರೆಡಿ. ಬಿರಿಯಾನಿ ಮಾಡಿ ತಿನ್ನೋದ್ರಲ್ಲೇ 10 ಗಂಟೆ ಆಗೋಯ್ತು. ಹೊರಗಡೆ 1-2 ರೌಂಡ್ ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ. ವಾಕ್ ಮಾಡ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಡೈಜೆಷನ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಡೈಲಿ ವಾಕ್ ಮಾಡೋ ಅಭ್ಯಾಸ ಇದೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಟೇಕ್ ಕೇರ್.